ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ. ಹಿರಿಯರಾದ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ, ಗುರುರಾಜ ಖರ್ಜಿಗೆ ಅವರಿಗೆ, ಮತ್ತು ವಿಣಕ್ಕನಿಗೆ ಮತ್ತು ಇಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ, ಸರ್ವಮೂಲದ ಬಗೆಗೆ ಒಂದಿಷ್ಟು ಹಂಚಿಕೊಳ್ತೇನೆ ಕೆಲವು ಭಾವನೆಗಳನ್ನು. ನಿನ್ನೆ ನಾವು ನೋಡಿದ್ವಿ, ಸರ್ವಮೂಲದ ರಚನೆ ಆಯಿತು. ಆಮೇಲೆ ಜಯತೀರ್ಥರ ಕಾಲದಲ್ಲಿ ಎಲ್ಲ ಮತಗಳ ವೈಚಾರಿಕ ಪ್ರಶ್ನೆಗಳು ಮಧ್ವ ಮತದ ಮೇಲೆ ಎರಗಿದವು. ಆಗ ಜಯತೀರ್ಥರು ವಿಷಮಪದ ವಾಕ್ಯಾರ್ಥ ವಿವೃತಿ ಎನ್ನುವ ಒಂದು ಕೃತಿಯನ್ನು ಮುಂದೆ ಇಟ್ಟರು. ಅದರ ಹೆಸರು ನ್ಯಾಯಸುಧಾ ಅಂತ ಈಗ ಹೇಳ್ತೇವೆ. ಆ ವಿಷಮಪದ ವಾಕ್ಯಾರ್ಥ ವಿವೃತಿ ಎಲ್ಲರಿಗೂ ಇಷ್ಟ ಆಯಿತು. ಇನ್ನು ಉಡುಪಿಗೆ ಅದು ಪರಿಚಯ ಆಗಿರಲಿಲ್ಲ. ರಚನೆ ಆದ ಕೂಡಲೇ ಆವಾಗ ಏನಾಗಿತ್ತು, ಸಂಚಾರದ ಸಮಸ್ಯೆ ಇದ್ದೇ ಇತ್ತು. ನನಗೆ ಸ್ವಾಮಿಗಳು ಹೇಳ್ತಾ ಇದ್ದದ್ದು ನೆನಪಿದೆ. ಉಡುಪಿಯಿಂದ ಮಂಗಳೂರಿಗೆ ಹೋಗುವಾಗ ಒಂದು ಇಡೀ ದಿವಸ ತಗಲ್ತಾ ಇತ್ತು ಅಂತ. ಯಾಕೆ ಅಂದರೆ ಈಗ ನಡುವೆ ಹಿನ್ನೀರಿನ ಮೇಲೆ ಏನು ಸೇತುವೆ ಇದೆ ಆವಾಗಿರಲಿಲ್ಲ, ಮತ್ತು ಎಲ್ಲ ಕಡೆಗೆ ಬಸ್ ಹೋಗ್ತಾ ಇರಲಿಲ್ಲ. ಎಲ್ಲಿಯೋ ಇಳಿದು ಅಲ್ಲಿ ದೋಣಿಯಲ್ಲಿ ದಾಟಿ ಮತ್ತೆ ಇನ್ನೊಂದು ಕಡೆಯಿಂದ ಬಸ್ಸಲ್ಲಿ ಹೋಗಬೇಕಾಗ್ತಾ ಇತ್ತು. ನೀವು ಅದರ ವಿವರವನ್ನು ತಿಳ್ಕೊಳ್ಬೇಕು ಅಂದರೆ ಅವಾಗ ಎಷ್ಟು ಕಷ್ಟ ಇತ್ತು ಅಂತ ನಮ್ಮ ಗುರುಗಳ ಪರಮ ಸ್ನೇಹಿತರಾದ ಕೂರಾಡಿ ಸೀತಾರಾಮ ಅಡಿಗರ ಜೀವನ ರೇಖೆಗಳು ಅಂತ ಒಂದು ಪುಸ್ತಕ ನೋಡಿ. ಅವತ್ತು ಎಷ್ಟು ಕಷ್ಟ ಇತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಅಂತ. ಹೀಗಾಗಿ ಗ್ರಂಥಗಳ ಸಂಚಾರವು ಕಡಿಮೆಯೇ. ಜಯತೀರ್ಥರ ವಿಷಮಪದ ವಾಕ್ಯಾರ್ಥ ವಿವೃತಿ ಅಥವಾ ನ್ಯಾಯಸುಧಾ ಉಡುಪಿಗೆ ಬಂದದ್ದು ವಾದಿರಾಜರ ಮೂಲಕ. ಅದಕ್ಕಿಂತ ಮೊದಲು ಆ ತರಹದ ಗ್ರಂಥ ನಮಗೆ ಪ್ರಚಲಿತಗೊಂಡದ್ದು ಕಾಣಲ್ಲ. ಅದರಿಂದಾಗಿ ಅವರು ಬೇರೆ ತರಹ ಆಚಾರ್ಯರನ್ನು ಮೂಲದಲ್ಲಿಯೇ ನೋಡ್ತಾ ಇರ್ತಿದ್ದರು. ಅದಾಗಿ ಕೆಲವು ದಿವಸಗಳಾದ ಮೇಲೆ ಮತ್ತೆ ನ್ಯಾಯಸುಧಾಗೆ ಮೊದಲ ವ್ಯಾಖ್ಯಾನ, ಪ್ರಾಚೀನ ವ್ಯಾಖ್ಯಾನ ಅಂತ ಹೇಳಿದ್ರೆ ವಾದಿರಾಜರದ್ದೇ, ಗುರುವರ್ಥ ದೀಪಿಕಾ ಅಂತ. ಅದಾದ ಮೇಲೆ ವ್ಯಾಸತೀರ್ಥರು ಬಂದರು. ವ್ಯಾಸತೀರ್ಥರ ಕಾಲದಲ್ಲಿ ನೈಯಾಯಿಕರ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಬಂದವು. ಆ ಎಲ್ಲ ಪ್ರಶ್ನೆಗಳನ್ನು ಅವರು ನ್ಯಾಯಸುಧಾವನ್ನು ಅವಲಂಬಿಸಿಯೇ ಉತ್ತರ ಕೊಡ್ತಾ ಹೋದರು. ಅದು 3 ಬಲಿಷ್ಠವಾದ ಗ್ರಂಥಗಳು. ಮೊದಲನೆಯದ್ದು ತಾತ್ಪರ್ಯ ಚಂದ್ರಿಕಾ ಅಂತ, ಬ್ರಹ್ಮಸೂತ್ರ ಭಾಷ್ಯ ಅಂತ ಏನಿದೆ ಅದಕ್ಕೆ ಜಯತೀರ್ಥರ ತತ್ವಪ್ರಕಾಶಿಕಾ ಅಂತ ಒಂದು ಗ್ರಂಥ. ಆ ತತ್ವಪ್ರಕಾಶಿಕಾ ಗ್ರಂಥದ ಟಿಪ್ಪಣಿ ತಾತ್ಪರ್ಯ ಚಂದ್ರಿಕಾ ಅಂತ. ತದನಂತರ
ತರ್ಕತಾಂಡವ ಅಂತ ಹೇಳಿ ಒಂದು ಗ್ರಂಥ, ಅದು ಇವತ್ತಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ಗ್ರಂಥ. ಅದಾದ ಮೇಲೆ ನ್ಯಾಯಾಮೃತ ಅಂತ, ಇವತ್ತಿಗೂ ಕಂಪನ ಪ್ರತಿಕಂಪನಗಳನ್ನು ಉಂಟು ಮಾಡ್ತಾ ಇರುವ ಗ್ರಂಥ. ಹೀಗೆ 3 ಗ್ರಂಥಗಳು ವ್ಯಾಸತ್ರಯ ಅಂತ ಹೇಳ್ತಾರೆ. ಬೌದ್ಧಿಕವಾಗಿ ಬಹಳ ಪರಿಷ್ಕಾರಗಳನ್ನು, ಬಹಳ ಸಂಗತಿಗಳನ್ನು ಒಳಗೊಂಡದ್ದು. ಆಮೇಲೆ ವ್ಯಾಸತೀರ್ಥರಿಂದ ಮುಂದೆ ನಮ್ಮ ತಲೆಮಾರಿನಲ್ಲಿ ಮಧ್ವ ಸಂಪ್ರದಾಯವನ್ನು ಒಪ್ಪುವವರಲ್ಲಿ ವ್ಯಾಸತ್ರಯ ಬಂದ ಮೇಲೆ, ನ್ಯಾಯಸುಧಾ ಬಂದ ಮೇಲೆ ಅಧ್ಯಯನ ಎಲ್ಲ ಆ ಕೇಂದ್ರವನ್ನು ಹೊಂದಿತ್ತು. ವೇದದ ಕಡೆ, ಉಪನಿಷತ್ತಿನ ಕಡೆ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯದ ಕಡೆ ಗಮನ ಕಡಿಮೆ ಆಯಿತು. ಏಕೆಂದರೆ ಪ್ರತಿಯೊಬ್ಬನೂ ಕೂಡ ಅವನ ಕಾಲದ ಏನು ಪ್ರಶ್ನೆಗಳಿದೆ ಅದಕ್ಕೇನು ಉತ್ತರ ಆ ಗ್ರಂಥವನ್ನು ನೋಡ್ತಾನೆ. ಸಂಬಂಧಪಡುವ ಸಂಬಂಧಪಡದ ಎಲ್ಲ ಗ್ರಂಥಗಳನ್ನು ನೋಡಲಿಕ್ಕೆ ಒಂದು ಆತ್ಯಂತಿಕವಾದ ಕುತೂಹಲ ಬೇಕಾಗತ್ತೆ. ಆ ಕುತೂಹಲ ಎಲ್ಲರಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಆಗಲ್ಲ, ಎಲ್ಲರಲ್ಲಿಯೂ ಇರೋದು ಇಲ್ಲ. ಅದರಿಂದ ರಿಯಾಕ್ಷನ್ ಬರ್ತಾ ಹೋಯಿತು. ಅದರಿಂದಾಗಿ ಈ ತರಹದ ಗ್ರಂಥಗಳ ಅಧ್ಯಯನ ಕಡಿಮೆ ಆಯಿತು. ಅವಾಗೇನಾಯಿತು, ಮಧ್ವ ಸಿದ್ಧಾಂತ ಅಂದರೆ ಏನು? ಮಧ್ವ ಸಿದ್ಧಾಂತ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಪಂಡಿತರು ನಿರೂಪಣೆ ಮಾಡುವ ಹಾಗೆ ನ್ಯಾಯಸುಧಾ ಕೇಂದ್ರಿತವಾದ ಅಧ್ಯಯನ, ವ್ಯಾಸತ್ರಯ ಕೇಂದ್ರಿತವಾದ ಅಧ್ಯಯನ ಅಂತಾಯಿತು. ಹೀಗಾಗಿ ಜನಮಾನಸದಿಂದ ಒಂದು ಸ್ವಲ್ಪ ದೂರವೇ ಉಳಿತು. ಅದರ ಕೊರತೆಯನ್ನು ನೀಗಿಸಿದವರು ದಾಸರು. ಆದರೂ ಕೂಡ ಒಂದು ಕೊರತೆ ಉಳಿದೇ ಹೋಯಿತು. ಆ ಕೊರತೆ ಏನು ಅಂತ ಹೇಳಿದರೆ, ನಾವು ಉಪನಿಷತ್ತಿನ, ಮಹಾಭಾರತ ತಾತ್ಪರ್ಯ ನಿರ್ಣಯದ, ಭಾಗವತ ತಾತ್ಪರ್ಯ ನಿರ್ಣಯದ ಅಂಶಗಳನ್ನು ಮನೋಜ್ಞವಾಗಿ ಎಲ್ಲ ಕಡೆ ಪ್ರಚಾರ ಮಾಡದ ಒಂದು ಕೊರತೆ ಉಳಿದೇ ಹೋಯಿತು. ಆ ಸಂದರ್ಭದಲ್ಲಿ ಇದಿತ್ತು. ಇಷ್ಟು ನಮ್ಮ ಗುರುಗಳ ಆಗಮನಕ್ಕಿಂತ ಪೂರ್ವದ ಪರಿಸ್ಥಿತಿ. ನಮ್ಮ ಗುರುಗಳು ನ್ಯಾಯಸುಧಾವನ್ನು ಓದಿದವರೇ, ಚಂದ್ರಿಕಾವನ್ನು, ತರ್ಕತಾಂಡವವನ್ನು, ನ್ಯಾಯಾಮೃತವನ್ನು ಅಧ್ಯಯನ ಮಾಡಿದವರೇ. ಅವರ ವಾದರತ್ನಾವಳಿ ಅಂತ ಹೇಳಿ ಒಂದು ಗ್ರಂಥ ಸುಮಾರು 30ನೇ ವಯಸ್ಸಿನಲ್ಲಿ ಅವರು ಎಡಿಟ್ ಮಾಡಿದ್ದು. ವಿಷ್ಣುದಾಸಾಚಾರ್ಯರು ಆ ಗ್ರಂಥವನ್ನು ರಚನೆ ಮಾಡಿದ್ದು. ಆ ವಿಷ್ಣುದಾಸಾಚಾರ್ಯರ ವಾದರತ್ನಾವಳಿಯನ್ನು ಅವರು ಎಡಿಟ್ ಮಾಡುವಾಗ ಮಹಾಭಾಷ್ಯದ, ಆಮೇಲೆ ಬೇರೆ ಬೇರೆ ಗ್ರಂಥಗಳ ಮೀಮಾಂಸಾದ ಕ್ಲುಪ್ತಿ ಎಷ್ಟು ಇತ್ತು ಅವರಿಗೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಅವರು ಓದಿದ್ದು ತರ್ಕಶಾಸ್ತ್ರ ಪ್ರಧಾನವಾದ ಕೃತಿಗಳನ್ನೇ. ಆದರೆ ಸ್ವಂತ ಅಧ್ಯಯನ ಮತ್ತು ಆಚಾರ್ಯರನ್ನು ತಿಳಿಯುವ ಕುತೂಹಲ ಇತ್ತಲ್ಲ, ಅದರಿಂದಾಗಿ ಎಲ್ಲದರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದ್ರು. ಅವರು ವಿದ್ಯಾಮಾನ್ಯ ತೀರ್ಥರಲ್ಲಿ ಚಂದ್ರಿಕಾವನ್ನು ಓದಿದ್ರು. 2-3 ತಿಂಗಳಲ್ಲಿ ಅದು ಮುಗಿದಿತ್ತು. 2-3 ತಿಂಗಳಲ್ಲಿ ಆ ಗ್ರಂಥ ಮಂಗಳ ಆಗಿತ್ತು ಅದರದ್ದು. ತರ್ಕತಾಂಡವವನ್ನು ಅವರು ಓದಿದ್ರು ಅಂತ ಹೇಳಿ ಅವರ ಕೃತಿಗಳಿಂದ ಗೊತ್ತಾಗತ್ತೆ. ಅದಾದ ಮೇಲೆ ಒಂದು ವಿಭಿನ್ನವಾದ ದಾರಿಯನ್ನು ತುಳಿದ್ರು. ವಿಭಿನ್ನವಾದ ದಾರಿ ಅಂದ್ರೇನು, ಮೊದಲಿನವರು ತುಳಿದದ್ದು, ಆಮೇಲೆ ಅದು ಕಡಿಮೆ ಆಗಿತ್ತು, ಜನ ಹೋಗಿ ಹೋಗಿ ಕಡಿಮೆ ಆಗಿತ್ತು. ಆ ಒಂದು ವಿಷಯದಲ್ಲಿ ಇವರ ಅಧ್ಯಯನ ಗಾಢವಾಗಿ ಮೂಡಿತು. ಅದರ ಪರಿಣಾಮ ಮುಂದೆ ಬರಲಿಕ್ಕಿತ್ತು. ಅವರಿಗೆ ವಿದ್ಯಾಸಮುದ್ರರು ಅಂತನ್ನುವ ಒಬ್ಬ ಅವಧೂತ ಯತಿಗಳ ಅನುಗ್ರಹ. ವಿದ್ಯಾಸಮುದ್ರ ತೀರ್ಥರು ತಾಡವಾಲೆಗಳ ಬಗ್ಗೆ ಮಾತನಾಡ್ತಾ ಇರ್ತಿದ್ರು. ನಮ್ಮ ಗುರುಗಳು ತೀರಾ ಚಿಕ್ಕಂದಿನಲ್ಲಿ ನಾವೆಲ್ಲ ಈ ಕಲಿಯುವ ಹಾಗೇನೆ ಅವರ ದೊಡ್ಡಪ್ಪ ಅವರಿಗೆ ತುಳು ಲಿಪಿಯನ್ನು ಜೊತೆಗೆ ಪರಿಚಯ ಮಾಡಿಸಿದ್ರು.
ಆ ಕಾರಣದಿಂದ ಸಂಸ್ಕೃತದ ಕ್ಲುಪ್ತಿಯೂ ಇತ್ತು, ತುಳು ಲಿಪಿಯ ಪರಿಚಯವೂ ಇತ್ತು. ಅದರಿಂದಾಗಿ ತಾಡವಾಲೆಯಲ್ಲಿಯೂ ಆ ಗ್ರಂಥಗಳನ್ನು ಎರಡೂ ಫಾರ್ಮಿನಲ್ಲಿ, ತಾಡವಾಲೆಯ ಫಾರ್ಮಿನಲ್ಲಿ ಮತ್ತು ಪ್ರಿಂಟೆಡ್ ಫಾರ್ಮಿನಲ್ಲಿ ಓದಲಿಕ್ಕೆ ಶುರು ಮಾಡಿದ್ರು ಅಂತನ್ನೋದು ಈ ಜನ್ಮದಲ್ಲಿ ಇಂತ, ಯಾಕೆಂದರೆ ಅದು ಹಿಂದಿನ ಜನ್ಮದ ಅನೇಕ ಸಂಸ್ಕಾರಗಳು ಅಲ್ಲಿ ಕೆಲಸ ಮಾಡಿರುತ್ತೆ. ಶುರು ಮಾಡಿದ್ರು ಅಂದರೆ ನಮಗೆ ಗೊತ್ತಾದ ಈ ಅವಧಿಯಲ್ಲಿ ಅವರು ಅಧ್ಯಯನ ಮಾಡಿದ್ರು, ಅನೇಕ ವಿಚಾರಗಳು ಹೊಳೆಯಿತು. ಅದೇ ಸಂದರ್ಭದಲ್ಲಿ ಆ ಸರ್ವಮೂಲವನ್ನು ಹೃಷಿಕೇಶ ತೀರ್ಥರ ರೀತಿಯಲ್ಲಿ ಎಡಿಟ್ ಮಾಡಬೇಕು ಅಂತ ಹೇಳಿ ಅನ್ನಿಸಿತು. ಆಗ ಗದಗದ ಕೆ ನಾರಾಯಣ ರಾಯರು ಹೇಳಿದ್ರಂತೆ, ಗೋವಿಂದಾಚಾರ್ಯರು ಎಡಿಟ್ ಮಾಡಿದ್ರೆ ಮಾತ್ರ ನಾನು ಇದಕ್ಕೆ ಸ್ಪಾನ್ಸರ್ ಮಾಡ್ತೇನೆ ಅಂತ. ಅದು ಮುಂದುವರಿಯಿತು. ಅವರು ಅಲ್ಲಿ ತನಕ ಉಡುಪಿಯ ಮಠಗಳಲ್ಲಿ ಹೃಷಿಕೇಶ ತೀರ್ಥೀಯವನ್ನು ನೋಡಿದ್ದು ವಿದ್ಯಾಸಮುದ್ರರು ಪ್ರಧಾನವಾಗಿ. ಆಗಲೇ ಕೆಲವು ಕನ್ನಡ ಅನುವಾದಗಳು ಬಂದಿದ್ವು. ಅವರಿಗೆ ಕರೆದು ಹೇಳ್ತಾ ಇದ್ದರಂತೆ, ಅತ್ಯಂತ ಪ್ರಾಚೀನವಾದ ಪಾಠ ಹೃಷಿಕೇಶ ತೀರ್ಥೀಯ ಪಾಠ, ಅದಕ್ಕೆ ಅನುಗುಣವಾಗಿ ನೀವು ಅನುವಾದ ಮಾಡಬೇಕು, ಅದನ್ನು ಪಾಠ ಪ್ರವಚನ ಪರಂಪರೆಯಲ್ಲಿ ಬಳಸಬೇಕು ಅಂತ ಹೇಳ್ತಾ ಇದ್ರಂತೆ. ಆದರೆ ಅವ್ರ ಮಾತನ್ನು ಕೇಳ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಜನಪ್ರಿಯವಾದದ್ದು ಮತ್ತು ಸತ್ಯ ಅಂತ ಎರಡು ದಾರಿ ಬಂದಾಗ ಜನಪ್ರಿಯವಾದ ಮಾರ್ಗವನ್ನು ಬಿಟ್ಟು ಸತ್ಯದ ಮಾರ್ಗಕ್ಕೆ ಬರಲಿಕ್ಕೆ ಬಹಳ ಜನರಿಗೆ ಧೈರ್ಯ ಬರೋಲ್ಲ, ಅಥವಾ ಸತ್ಯದಲ್ಲಿ ಆನಂದ ಕಾಣಲ್ಲ. ಅದರಿಂದಾಗಿ ಅವರು ಹೇಳ್ತಾ ಇದ್ದರೂ ಕೂಡ ಯಾರು ಕಿವಿಗೆ ಹಾಕ್ಕೊಂಡಿರಲಿಲ್ಲ. ಗುರುಗಳಿಗೆ ಅದೊಂದು ಆಸೆ ಇತ್ತು, ದೈವ ಒದಗಿಸಿತು. ಅವರು ಸರ್ವಮೂಲ ಗ್ರಂಥವನ್ನು ಎಡಿಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸುಮಾರು 40 ವರ್ಷ ನಡೆದ ಕೆಲಸ ಅದು. ಅದರಲ್ಲಿ ಮೊದಲು ಬರೆದ ಟಿಪ್ಪಣಿಗಳು ಅಷ್ಟಾಗಿ ನಮ್ಮ ಕಣ್ಣ ಮುಂದೆ ಇಲ್ಲ. ಅದು 5 ವಾಲ್ಯೂಮ್ಗಳಲ್ಲಿ ಪ್ರಿಂಟ್ ಆಗಿದೆ. ಮೊದಲನೇ ವಾಲ್ಯೂಮು ಪ್ರಸ್ಥಾನತ್ರಯ, ಗೀತೆಗೆ, ಉಪನಿಷತ್ತಿಗೆ, ಬ್ರಹ್ಮಸೂತ್ರಕ್ಕೆ ಬರೆದ ವ್ಯಾಖ್ಯಾನ. ಮಧ್ವಾಚಾರ್ಯರು ಏನು ಬರೆದಿದ್ದಾರೆ ಅದರ ಮೂಲ ಪಾಠವನ್ನು ಹೃಷಿಕೇಶ ತೀರ್ಥೀಯ ಮತ್ತು ರಘುವರಿಯ ತೀರ್ಥೀಯ, ಆಮೇಲೆ ರಘುರತ್ನ ತೀರ್ಥರು ಅಂತ ಹೇಳಿ ಪಲಿಮಾರ ಮಠದ ಇನ್ನೊಬ್ಬರು, ಅವರು ಬರೆದ ಪ್ರತಿಗಳ ಆಧಾರದಿಂದ ಮತ್ತು ಪ್ರಚಲಿತ ಪಾಠವನ್ನು ವಿಮರ್ಶೆ ಮಾಡಿ ಮೊದಲನೆಯ ವಾಲ್ಯೂಮ್ ಬಂತು. ಎರಡನೇ ವಾಲ್ಯೂಮ್ ಏನಿದೆ ಅದು ಇತಿಹಾಸ ಪ್ರಸ್ಥಾನ ಅಂತ, ಅದು 2 ಗ್ರಂಥಗಳನ್ನು ಒಳಗೊಂಡಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತ ತಾತ್ಪರ್ಯ. ಆಮೇಲೆ 3ನೆಯ ವಾಲ್ಯೂಮು ಭಾಗವತ ತಾತ್ಪರ್ಯ ಅಂತ, ಅದು ಬಂದದ್ದು ಕೊನೆಗೆ, ಹೇಳಿದ್ದು 3ನೆಯದ್ದು ಅಂತ. ಯಾಕೆಂದರೆ ಅದರ ಮೇಲೆ ಎಷ್ಟು ಕೆಲಸ ಮಾಡಿದರೆ ಗುರುಗಳು ಅಂತಂದರೆ ಅದರ ಟಿಪ್ಪಣಿಗಳು ಒಂದೊಂದು ಎಲ್ಲ ಮತಗಳ ಮತ್ತು ನಮ್ಮಲ್ಲಿನ ಪ್ರಾಚೀನ ವ್ಯಾಖ್ಯಾನಕಾರರ ಅನಿಸಿಕೆಗಳನ್ನು, ವ್ಯಾಖ್ಯಾನಗಳನ್ನು ಅಲ್ಲಿ ವಿಮರ್ಶೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯ ಇವತ್ತಿನ ಪರಿಭಾಷೆಯಲ್ಲಿ ಸುಮಾರು 1500 ಪುಟಗಳಾಗುವಷ್ಟು ಇದೆ. ಮಧ್ವರ ಭಾಗವತ ತಾತ್ಪರ್ಯ ಅಷ್ಟೊಂದು ಬೆಳೆಯಬಲ್ಲದು ಅಂತ ಗೊತ್ತಾಗಿದ್ದು ಅಲ್ಲಿಂದ. ಅದು 3ನೆಯ ಒಂದು ವಾಲ್ಯೂಮಿನಲ್ಲಿ ಬಂತು. 4ನೆಯ ವಾಲ್ಯೂಮಿನಲ್ಲಿ ಪ್ರಕರಣ ಗ್ರಂಥಗಳು ಮತ್ತು ಆಚಾರ ಪ್ರಸ್ಥಾನ ಮೊದಲಾದವುಗಳೆಲ್ಲ ಬಂತು. 5ನೆಯದರಲ್ಲಿ ಶ್ರುತಿ ಪ್ರಸ್ಥಾನ ಅಂತ. ಆ ಶ್ರುತಿ ಪ್ರಸ್ಥಾನದಲ್ಲಿ 2 ಮಹಾಭಾರತ ತಾತ್ಪರ್ಯ, ಇದು ಋಗ್ಭಾಷ್ಯ ಮತ್ತು ಖಂಡಾರ್ಥ ನಿರ್ಣಯ, ಈಗ ಅದನ್ನು ಕರ್ಮ ನಿರ್ಣಯ ಅಂತ ಕರೀತಾರೆ. ಇದನ್ನು ಕಾಲಕ್ಕನುಗುಣವಾಗಿ ನಾವು ನೋಡೋಣ. ಮೊದಲು ವೇದ ಅಲ್ವಾ, ವೇದಕ್ಕೆ ನಾನು ಹೇಳಿದೆ 4 ಮುಖಗಳು: ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಈ 4 ಪ್ರಕಾರಗಳಲ್ಲಿ ಗ್ರಂಥವನ್ನು ರಚನೆ ಮಾಡಿದ್ದು ಮಧ್ವಾಚಾರ್ಯರು ಒಬ್ಬರೇ. ಯಾಕೆಂದರೆ ಯಾವ ಮತಾಚಾರ್ಯರು ಕೂಡ ವೇದಕ್ಕೆ ವ್ಯಾಖ್ಯಾನ ಬರೀಲಿಲ್ಲ. ಏಕೆಂದರೆ ಅವತ್ತಿನ ಪರಿಭಾಷೆಯಲ್ಲಿ ಪ್ರಸ್ಥಾನತ್ರಯಕ್ಕೆ ವ್ಯಾಖ್ಯಾನ ಮಾಡಿದ್ರೆ ಸಾಕು. ಅವರು
ಮತವನ್ನು ಸ್ಥಾಪನೆ ಮಾಡಬಹುದಿತ್ತು. ಆದರೆ ಒಬ್ಬ ಮತಾಚಾರ್ಯರಾಗಿ ವೇದದ 4 ಭಾಗಗಳಿಗೆ ವ್ಯಾಖ್ಯಾನ ಮಾಡಿದ್ದು ಮಧ್ವಾಚಾರ್ಯರು. ಮೊದಲು ಸಂಹಿತೆ, ಅಗ್ನಿಮೀಳೆ ಪುರೋಹಿತಂ ಅಂತ ಶುರುವಾಗುವ ಶಾಕಲ ಸಂಹಿತೆ. ಆ ಶಾಕಲ ಸಂಹಿತೆಗೆ 40 ಸೂಕ್ತಗಳಿಗೆ ಮಧ್ವಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅದಕ್ಕಿಂತ ಮೊದಲು ವೆಂಕಟನಾಥ ಅಂತ ಒಬ್ಬ ವ್ಯಾಖ್ಯಾನಕಾರ, ಸ್ಕಂದಸ್ವಾಮಿ ಇವರಿದ್ದರು. ಆಮೇಲೆ ಮಧ್ವಾಚಾರ್ಯರು ಆದ ಮೇಲೆ ಸಾಯಣರು ಬಂದರು. ನಮಗೆ ಇದ್ದ ಕಲ್ಪನೆ ಹೇಗೆ ಅಂತಂದರೆ, ವಾಯ ಹಿ ದರ್ಶ್ಯತೆ ಮೇ ಸೋಮ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ, ಇದು ಮಂತ್ರ. ಈ ಮಂತ್ರದ ಅರ್ಥ ಮೊದಲು ನಮಗೆ ಹೇಗಾಗಿತ್ತು? ವಾಯೋ, ಓ ವಾಯುವೇ, ಆಯಾಹಿ ಇತ್ತ ಬಾರಯ್ಯ, ಇಮೇ ಸೋಮಾಹ ಅಲಂಕೃತಾಹ, ಈ ಸೋಮಗಳು ಸಿಂಗರಗೊಂಡಿವೆ. ಸೋಮ ಅಂದ್ರೇನು? ಒಂದು ಬಳ್ಳಿ. ಅದು ಇವತ್ತು ನಮ್ಗೆ ಗೊತ್ತಿಲ್ಲ. ಸೋಮ ಯಾಗ ಮಾಡ್ತಾರೆ ಅಂದರೆ ಸೋಮದ ಪ್ರತಿನಿಧಿಯಾಗಿ ಮಾಡುವಂತಹ ಒಂದು ಸಸ್ಯವನ್ನು ಅವರು ಹೇಳಿದ್ದಾರೆ. ಅದನ್ನು ತೆಗೆದು ಮಾಡುವಂಥದ್ದು ಪೂತಿಕ ಅಂತ ಅದರ ಹೆಸರು. ತಮಿಳುನಾಡಿನ ಕಾಡುಗಳಲ್ಲಿ ಆ ಪೂತಿಕ ಸಿಗತ್ತೆ. ಹೇ ಸೋಮ, ಸೋಮಾಲಂಕೃತಾ ಇಮೇ ಸೋಮಾಹ, ಈ ಸೋಮಗಳು ಅಲಂಕಾರಗೊಂಡಿವೆ. ಸೋಮದ ಬಳ್ಳಿ ಸಿಗಲ್ಲ. ಸೋಮದ ಬಳ್ಳಿಯನ್ನು ಹಿಂಡಿ ಆ ರಸವನ್ನು ಕೊಡಬೇಕು. ಸೋಮಕ್ಕೆ ಅಲಂಕಾರ ಅಂದ್ರೇನು? ಅದು ಮಡಿಕೆಗೆ ಮಾಡಿದ ಅಲಂಕಾರ ಅಂತ ಬರೀತಾರೆ ವ್ಯಾಖ್ಯಾನಕಾರರು. ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ, ಅವುಗಳನ್ನು ಕುಡಿ. ಶ್ರುಧೀಹವಂ, ನಮ್ಮ ಮೊರೆಯನ್ನು ಕೇಳು. ಇದು ಮೇಲುನೋಟದ ಅರ್ಥ. ಇದನ್ನ ಅವಲಂಬಿಸಿಕೊಂಡು ಮುಂದೆ ಪಾಶ್ಚಾತ್ಯರು ಬರೆದರು. ಋಗ್ವೇದ ಅಂತನ್ನುವುದು ಆಟವಿಕರ, ಅಂದರೆ ಅಡವಿಯಲ್ಲಿ ಇರುವ ಬೇಡರ ಹಾಡುವುದು, ಜಾನಪದ. ಅದಕ್ಕೆ ಯಾವ ಆಧ್ಯಾತ್ಮಿಕ ಮಹತ್ವವೂ ಇಲ್ಲ. ಯಾಕೆಂದ್ರೆ ನೋಡಿ, ಕರೀತಾ ಇದ್ದಾರೆ, ಅವರು ಗುಡಿಸಲುಗಳನ್ನು ಕಟ್ಟಿಕೊಂಡಿರುವಾಗ ಗಾಳಿ ಬೀಸಿ ಗುಡಿಸಲು ಉರುಳಿತು. ಅದಕ್ಕೆ ಓ ವಾಯು, ಓ ವಾಯು ಅಂತ ಸ್ತೋತ್ರ ಮಾಡಿದ್ರು. ಕಾಳ್ಗಿಚ್ಚಿನ ಬೆಂಕಿಯನ್ನು ನೋಡಿ ಓ ಅಗ್ನಿ, ಓ ಅಗ್ನಿ ಅಂತ ಸ್ತೋತ್ರ ಮಾಡಿದ್ರು ಅಂತ. ಆಮೇಲೆ ದಯಾನಂದ ಸರಸ್ವತಿಗಳು ಆ ಪಾಶ್ಚಾತ್ಯ ಬುದ್ಧಿಯವರನ್ನ ತೀವ್ರವಾಗಿ ತರಾಟಕ್ಕೆ ತಗೊಳ್ತಾರೆ. ಆದ್ರೆ ಸರಿ, ಅರ್ಥ ಏನು? ಅದು ಆಂತರಿಕ ಅರ್ಥ ಅಂತಾರೆ. ಯಾಕೆಂದ್ರೆ ಸೋಮ ಅನ್ನೋ ಬಳ್ಳಿಯೇ ಸಿಗಲ್ಲ ಅಂದ್ರೆ ಸೋಮವನ್ನು ಒಳಗೊಂಡ ಸೂಕ್ತಗಳೆಲ್ಲ ವೇಸ್ಟ್ ಆಗೋಯ್ತಲ್ಲ. ಸೋಮ ಅನ್ನೋ ಬಳ್ಳಿ ಸಿಕ್ಕಿದರೆ ಅದು ಸರಿ, ಸೋಮ ಅನ್ನುವ ಬಳ್ಳಿಯೇ ಇಲ್ಲ. ವೇದ ನಿತ್ಯ ಹೇಗೆ ಅಂತ ಹೇಳಿ ಇದನ್ನೇ ಹೇಳ್ತಾರೆ. ಪದ ಹಾಗೂ ಪದಾರ್ಥ ಎರಡೂ ಇದ್ರೆ, ಪದ ಹಾಗೂ ಅರ್ಥ ಎರಡೂ ಇದ್ರೆ ಅದು ವಸ್ತು ನಿತ್ಯ. ಪ್ರಳಯ ಕಾಲದಲ್ಲಿ ಪದವು ಇರುತ್ತೆ, ಅರ್ಥ ಇರಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ವೇದವ್ಯಾಸರ ಉತ್ತರ ಸಮಾನ ನಾಮ ರೂಪತ್ವಾಚ್ಚ ಆವೃತ್ತಾವಪಿ ಅವೃತ್ತಾವಪಿ ಅವಿರೋಧ. ಇದನ್ನ ತ್ರಿವಿಕ್ರಮ ಪಂಡಿತರು ಎಷ್ಟು ಚಂದ ಹೇಳಿದ್ದಾರೆ ಅಂತ ಮತ್ತೆ ನೋಡುವ ವೇದದ ಬಗೆಗೆ. ಅದರಿಂದಾಗಿ ವೇದ ನಿತ್ಯ, ಅರ್ಥ ಇಲ್ಲ. ಅರ್ಥ ಅಂದ್ರೆ ವಸ್ತು, ವಸ್ತು ಇಲ್ಲ, ಪದ ಮಾತ್ರ ಹೇಗಿರ್ಲಿಕ್ಕೆ ಸಾಧ್ಯ? ಇವಾಗ ಬಾನಿ ಅಂತನ್ನುವ ವಸ್ತು ನಮ್ಮ ಮುಂದಿನ ಜನಾಂಗಕ್ಕೆ ಆ ಪದ ಕೇಳಿದ್ರೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಮುಂದೆ ನಮ್ಮ ಕಾಲದಲ್ಲಾದರೂ ಇತ್ತು, ಮುಂದಿನ ಕಾಲದಲ್ಲಿ ಆ ಬಾನಿ ಅನ್ನುವ ವಸ್ತುವೇ ಇರಲ್ಲ. ಪದ ಹೇಳಿದ್ರೆ ಅರ್ಥ ಉಳಿಯೋದು ಹೇಗೆ? ಅರ್ಥ ಇಲ್ಲ, ಪದ ಕೇಳಿದ್ರೆ ಆಗೋದು ಹೇಗೆ? ಅದು ನಾವು ಹೇಳುವ ಪದ ವಸ್ತುವನ್ನು ನೆನಪಿಸಬೇಕು. ವಸ್ತು ಇಲ್ಲ, ಪದ ಇದೆ, ಪ್ರಯೋಜನ ಇಲ್ಲ, ಪದ ಉಳಿಯಲ್ಲ. ಪದ ಇದೆ, ವಸ್ತು ಇಲ್ಲ, ವಸ್ತು ಇದೆ, ಪದ ಇಲ್ಲ. ಈ ತರಹ ಆದರೆ ಜಗತ್ತಿನಲ್ಲಿ ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ವೇದ ಉಳಿಬೇಕು, ವೇದ ಉಳಿಯುತ್ತೆ. ಸೋಮ ಅನ್ನುವ ಅರ್ಥ ವಸ್ತು ಇಲ್ಲ, ಪದ ಇದ್ದರೆ ಅದು ಹೇಗೆ ಔಟ್ಡೇಟೆಡ್ ಆಗೋದಿಲ್ವಾ? ಅದಕ್ಕೆ ಮಧ್ವರು ಹೇಳಿದ್ರು, ಹಾಗಲ್ಲ ಅದರ ಅರ್ಥ. ಸೋಮ ಅನ್ನುವ ವಸ್ತು ಇದ್ದಾಗ
ಸೋಮಪರತೆಯ ಕೂಡ ಅರ್ಥ. ಸೋಮ ಅನ್ನುವ ವಸ್ತು ಇಲ್ಲದಿದ್ದಾಗ ಸೋಮ ಅಂತಂದರೆ ಭಕ್ತಿ ಅಂತ ಅರ್ಥ. ಈ ದೇಹವೆಂಬ ಬಳ್ಳಿಯೊಳಗಡೆ ಇರುವ ಮನಸ್ಸು ಏನಿದೆ ಅದು ಸೋಮ. ಅದರಿಂದಾಗಿ ಈಗ ಅರ್ಥವೇ ಬೇರೆ ಆಯಿತು. ವಾಯೋ ಸರ್ವಜ್ಞನೇ, ನಮ್ಮನ್ನು ಕಟ್ಟಿ ಹಾಕಿದವನೇ, ವಯಬಂಧನ ಇತ್ಯಸ್ಮಾತ್, ವಾಯೋ ಕಟ್ಟಿ ಹಾಕಿದವನೇ, ಆಯಾಹಿ ಇತ್ತಬಾ ಇಮೇ ಸೋಮಾಹ ಅಲಂಕೃತಾಹ, ನನ್ನ ಭಗವದ್ಭಕ್ತಿ ಅಂತನ್ನೋದು ಹೊರಗಡೆಯ ಸದ್ಗುಣಗಳಿಂದ ಅಲಂಕೃತವಾಗಿದೆ. ಅಹಿಂಸೆ, ಸತ್ಯ, ದಮ ಇತ್ಯಾದಿಗಳು. ಭಗವದ್ಭಕ್ತನಾಗಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಕಾಟ ಕೊಟ್ಟು ಎಲ್ಲರನ್ನು ಚುಚ್ಚಿ ಕೊಚ್ಚಿ ನಾನು ದೇವರಲ್ಲಿ ಭಕ್ತನಾಗಿರ್ತೇನೆ ಅನ್ನೋದಕ್ಕೆ ಅರ್ಥ ಇಲ್ಲ. ಅವರ ಒಳಗಡೆ ಇರುವ ದೇವರನ್ನೂ ಗೌರವಿಸಬೇಕಾಗತ್ತೆ, ಅಂತರ್ಯಾಮಿಯನ್ನೂ ಗೌರವಿಸಿ ಸದೇಹಮಾನಿ ಹರೆಯೇ, ಆ ಪ್ರತೀಕವನ್ನು, ದೇವರನ್ನುವ ಮೂರ್ತಿಯನ್ನು ಹೊತ್ತ ಪ್ರತೀಕ ಹೊರಗಡೆಯ ಮನುಷ್ಯರಿದ್ದಾರೆ ಅವ್ರಿಗೂ ಗೌರವ ಕೊಡಬೇಕಾಗತ್ತೆ. ನೀತಿಯ ನೆಲೆ ಇರೋದಲ್ಲಿ. ಅದರಿಂದಾಗಿ ಅಂತರ್ಯಾಮಿಯಾದ ದೇವರನ್ನು, ಅಂತರ್ಯಾಮಿಯನ್ನು ಹೊತ್ತ ಆ ಪ್ರತೀಕ ಹೊರಗಡೆಯ ಮನುಷ್ಯರನ್ನು ಗೌರವಿಸಬೇಕಾಗತ್ತೆ. ಅದರದ್ದೇ ಅಲ್ವ ಇವೆಲ್ಲ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಇತ್ಯಾದಿಗಳೆಲ್ಲ. ಅದರಿಂದಾಗಿ ಇಮೇ ಸೋಮಾಹ, ಈ ಭಕ್ತಿ ಅಂತನ್ನುವ ಸೋಮವನ್ನು ಅಲಂಕೃತಾಹ, ಹೊರಗಡೆಯ ಸದ್ಗುಣಗಳಿಂದ ಅಲಂಕರಿಸಿದ್ದೇನೆ. ಆಯಾಹಿ ಇತ್ತಬಾ ತೇಷಾಂಪಾಹಿ, ಈ ಮನಸ್ಸನ್ನು ನೀನು ಆನಂದಿಸು. ಮನೋಪಿ ಭೋಗ್ಯಮೀಶಸ್ಯ, ಮನಸ್ಸು ಕೂಡ ನಮ್ಮೆಲ್ಲರ ಭೋಗ್ಯ ಅಲ್ವಾ. ನಿಮ್ಮಲ್ಲಿರುವ ಪ್ರೀತಿ ನನಗೆ ಭೋಗ್ಯ, ಅದೇನು ಕುಡಿಲಿಕ್ಕೆ ಬರಲ್ಲ, ತಿನ್ನಲಿಕ್ಕೆ ಬರಲ್ಲ, ಆದರೆ ಇದೇ ಅನ್ನೋದ್ರಿಂದಲೇ ನನ್ನ ಮನಸ್ಸಿಗೆ ಭೋಗ್ಯ ಅಲ್ವಾ. ಆಚಾರ್ಯರು ಅದನ್ನು ಹೇಳಿದ್ರು, ಮನೋಪಿ ಭೋಗ್ಯಮೀಶಸ್ಯ ಅಂತ. ಹೀಗೆ ಇಮೇ ಸೋಮಾಹ ಅಲಂಕೃತಾಹ ತೇಷಾಂ ಪಾಹಿ ಶ್ರುಧೀಹವಂ, ನಮ್ಮ ಮಾತನ್ನು ಕೇಳು. ಇದು ಹೊರಗಡೆಯಿಂದ ತೀರ ಒಳಗಡೆಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಹೊರಗಡೆ ಬಳ್ಳಿ ಬೇಕಾಗಿಲ್ಲ, ಆ ಸೋಮ ಅಂತನ್ನೋದರ ರಸ ಬೇಕಾಗಿಲ್ಲ, ಯಾವುದು ಬೇಡ, ಕೇವಲ ಒಳಗಡೆಯೇ ದೇವರ ಆರಾಧನೆ ಮಾಡಬಹುದು. ಹೀಗೆ ವೇದಕ್ಕೆ ಮೂರನೇ ಅರ್ಥ ಏನಿದೆ ಅದನ್ನು ಸ್ವೀಕರಿಸಿ ಹೊರಗಡೆಯ ವಸ್ತು ಇಲ್ಲದಿದ್ದಾಗ ಅಂದರು ಆಚಾರ್ಯರು. ಅದಕ್ಕೆ ವೇದಕ್ಕೆ ಮೂರು ಅರ್ಥ ಅಂತ ಹೇಳಿದ್ದು. ಒಂದು ಭೌತಿಕವಾದ ಅರ್ಥ, ಹೊರಗಡೆಯ ವಸ್ತು ಸಿಕ್ಕಿದ್ರೆ ಸರಿಯಪ್ಪ, ಹೊರಗಡೆ ವಸ್ತು ಸಿಗಲಿಲ್ಲ, ದೇವತೆಯನ್ನು ಆರಾಧನೆ ಮಾಡು, ದೇವತೆಯಲ್ಲಿ ನಿಲ್ಲಬೇಡ, ಆ ದೇವತೆಗಳ ಒಳಗಡೆ ಇರುವ ಅಧಿದೈವವೆನಿಸಿದ ಪರಮಾತ್ಮನಲ್ಲಿ ಚಿಂತಿಸು. ಈ ರೀತಿ ಮೂರು ಅರ್ಥಗಳಿದೆ ವೇದಕ್ಕೆ. ತ್ರ್ಯರ್ಥತಾಂ ಶ್ರುತಿಷು, ಹೇಳಿದ್ದನ್ನು ಅವರು ಭಾಷ್ಯದಲ್ಲಿ ಬರೆದು ತೋರಿಸಿದರು. ಮತ್ತು ಋಗ್ವೇದಕ್ಕೆ ಅಷ್ಟೇ ವ್ಯಾಖ್ಯಾನ ಇಲ್ಲ, ಬೇರೆ ವ್ಯಾಖ್ಯಾನಗಳೂ ಇದೆ. ಆಚಾರ್ಯರದ್ದೇ ಮಹೈತರೆಯ ಉಪನಿಷತ್ತಿಗೆ ಬರೆದದ್ದು, ಖಂಡಾರ್ಥ ನಿರ್ಣಯಕ್ಕೆ ಬರೆದದ್ದು, ತದನಂತರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು, ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು, ವಾದ ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದ್ದು, ಬೇರೆ ಬೇರೆ ಕಡೆ ಎಲ್ಲವನ್ನು ಒಟ್ಟುಗೂಡಿಸಿದಾಗ ನಿಮಗೆ ಋಗ್ವೇದದ ಸಮಗ್ರವಾದ ವ್ಯಾಖ್ಯಾನವನ್ನು ಮಧ್ವರು ಮಾಡಿದ್ದಾರೆ. ಹೀಗಾಗಿ ಸಂಹಿತೆಗೆ ವ್ಯಾಖ್ಯಾನ ಬರೆದರು, ಋಗ್ಭಾಷ್ಯ, ಅದಕ್ಕೆ ವಿಸ್ತಾರವಾದ ಟಿಪ್ಪಣಿ ಗುರುಗಳದ್ದು ಇದೆ. ಅದಲ್ಲದೆ ವ್ಯಾಖ್ಯಾನ ಬರಿಬೇಕು ಅಂತ ಇತ್ತು. ಅವರು ಮನೀಷಾ ಅಂತನ್ನುವ 60ರ ಸಂಚಿಕೆ ಒಂದಿದೆ, ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ನನ್ನದು 3 ಆಸೆಗಳು, ಮೊದಲು 2 ಅಂತ ಹೇಳಿ ಆಮೇಲೆ 3 ಅಂತ. ಒಂದು, ಹೃಷಿಕೇಶ ತೀರ್ಥಿಯ ಸರ್ವಮೂಲವನ್ನು ಸಮಗ್ರವಾಗಿ ಎಡಿಟ್ ಮಾಡಬೇಕು ಅಂತ ಇತ್ತು, ದೇವರು ಅದನ್ನು ಆಗಗೊಳಿಸಿದ. ಅದಾದ ಮೇಲೆ ಮಧ್ವಾಚಾರ್ಯರನ್ನು ಕುರಿತ ಸಿನಿಮಾ ಒಂದು ಬರಬೇಕು ಅಂತ ಇತ್ತು, ಅದೂ ಆಯಿತು. ಇನ್ನು ನಂತರ ಆ ಸಂಚಿಕೆಯಲ್ಲಿ ಆ ನಂತರ ಉಳಿದದ್ದು, ಅದು ಅಲ್ಲಿ ಹೇಳದೇ ಉಳಿದದ್ದು. ಅದರಲ್ಲಿ 2, ಒಂದು ಭಾಗವತ ಮತ್ತು
ಋಗ್ವೇದಕ್ಕೆ ಸಮಗ್ರವಾಗಿ ಬರಿಬೇಕು ಅಂತ ಇತ್ತು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಟೂಲನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದುವರಿಬೇಕಷ್ಟೇ. ಬೀಗದ ಕೈಯನ್ನು ಕೊಟ್ಟಿದ್ದಾರೆ, ಬೀಗ ತೆಗಿಬೇಕು. ಇದು ಋಗ್ಭಾಷ್ಯಕ್ಕೆ ಅವರು ಬರೆದದ್ದು. ಅದೇ ಸಂಪುಟದಲ್ಲಿ ಖಂಡಾರ್ಥ ನಿರ್ಣಯ ಅಂತ, ಅದು ಐತರೇಯ ಬ್ರಾಹ್ಮಣದಲ್ಲಿ ಬರುವ ಭಾಗ. ಸಮಗ್ರ ಋಗ್ವೇದದ ಒಂದು ಆಕೃತಿ ಹೀಗಿದೆ. 10 ಮಂಡಲ, 10,000 ಮಂತ್ರಗಳು, 1000 ಸೂಕ್ತಗಳು. ಇದು ಸಂಹಿತೆಯ ವ್ಯಾಪ್ತಿ. ಋಗ್ವೇದ ಬ್ರಾಹ್ಮಣ, ಐತರೇಯ ಬ್ರಾಹ್ಮಣ ಅಂತ ಕರೀತಾರೆ. 40 ಅಧ್ಯಾಯಗಳಿದೆ. ಆ 40 ಅಧ್ಯಾಯಗಳ ಒಂದು ಖಂಡಕ್ಕೆ ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಇದಾದ ಮೇಲೆ ಮಹೈತರೇಯ ಉಪನಿಷತ್ತು, ತನ್ಮೂಲಕ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಇಷ್ಟಕ್ಕೂ ವ್ಯಾಖ್ಯಾನ ಮಾಡಿದಂತಾಯಿತು. ಇನ್ನು ಖಂಡಾರ್ಥ ನಿರ್ಣಯ ರಚನೆ ಆಗಿದ್ದೇ ಬಹಳ ರೋಚಕ. ಉಜಿರೆಗೆ ಹೋಗಿದ್ದರು ಮಧ್ವಾಚಾರ್ಯರು. ಅಲ್ಲಿಗೆ ಹೋಗಿದ್ದಾಗ ಒಂದಿಷ್ಟು ಜನ ವಿದ್ವಾಂಸರು, ವೇದ ವಿದ್ವಾಂಸರು, ಅವರು ಬರಲಿಲ್ಲ. ಯಾಕೆಂದರೆ ವೈದಿಕರು ಇನ್ ದ ಸೆನ್ಸ್ ಮೇಲುನೋಟಕ್ಕೆ ಯಾಗ ಮೊದಲಾದವುಗಳನ್ನು ಮಾಡುವವರಿಗೆ ಅಧ್ಯಾತ್ಮಾರ್ಥದಲ್ಲಿ ಆಸಕ್ತಿ ಅವತ್ತೂ ಇರಲಿಲ್ಲ, ಇವತ್ತು ಕೂಡ ಬರೋದು ಸ್ವಲ್ಪ ಕಷ್ಟವೇ. ನಾವು ಕಡೆಗೆ ವೇದ ಒಂದು ಕಡೆ ಹೇಳುತ್ತೆ, ನೀನು ಹೇಳುವ ವೇದ ಮಂತ್ರದ ಅರ್ಥವನ್ನು ತಿಳಿ ಮಾಡಿಸುವ 1000 ಜನರಲ್ಲಿ ಒಬ್ಬಾದರೂ ಕೇಳಬಹುದು. ಹೋತಃ ಅನುಬ್ರೂಹೀತಿ ಪುರೋಹಿತನೇ, ನೀನು ಹೇಳುವ ಮಂತ್ರದ ಅರ್ಥವನ್ನು ಒಂದು ಸ್ವಲ್ಪ ಹೇಳಯ್ಯ ಅಂತ 100 ಜನರಲ್ಲಿ ಒಬ್ಬಾದರೂ ಕೇಳಬಹುದು. ಅದಕ್ಕಾಗಿ ಆದರೂ ಅಧ್ಯಯನ ಮಾಡುವಂತ ವೇದವೇ ಹೇಳುವ ಪರಿಸ್ಥಿತಿ. ಹೀಗಾಗಿ ಅವತ್ತು ಕೂಡ ಹಾಗೇ ಇತ್ತು. ಭೀಮಸೇನ ಕೂಡ ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಅಂತಾನೆ. ಕೇವಲ ಮಂತ್ರಗಳನ್ನು ಉರು ಹೊಡೆದು ಕ್ರಿಯೆಗಳಲ್ಲಿ ಬಳಸುವ ಪುರೋಹಿತನಂತೆ ನಿನ್ನ ಬುದ್ಧಿ ಜಡವಾಗಿದೆ, ತತ್ವವನ್ನು ಕಾಣುತ್ತಿಲ್ಲ ಅಂತ ಭೀಮಸೇನ ಬೈತಾನೆ. ಆ ವನಪರ್ವದಲ್ಲಿ ಭೀಮಗೀತೆ ಅಂತ ಇದೆ, ಅತ್ಯಂತ ಉಪೇಕ್ಷಿತವಾದ ಭಾಗ. ಅದನ್ನು ನಾವು ಓದಲೇಬೇಕಿತ್ತು, ಓದಲಿಲ್ಲ. ಯಾಕೆಂದರೆ ನಮಗೆ ಭೀಮನ ಬಗ್ಗೆ ಕನ್ನಡ ಕವಿಗಳು ತುಂಬಿಸಿದ್ದು ಉಂಟಲ್ಲ. ಹೊಟ್ಟೆ ಬಾಕ, ಬಹಳ ತಿಂತಾನೆ, ವರಾಟ, ಆದರೆ ಒಂದು ಮಗುವಿನ ಹೃದಯದವ ಅಂತ. ದ್ರೌಪದಿಯ ಕಷ್ಟವನ್ನು ನೋಡಿ ತಾನು ಅತ್ತ, ಹೌದು ಅತ್ತದ್ದು ಹೌದು, ಮಡದಿಯ ಬನ್ನಕ್ಕೆ ಕರಗಿದ್ದು ಹೌದು, ಆದರೆ ಅವನ ಪ್ರಜ್ಞಾವಂತಿಕೆಯ ಮುಖವನ್ನು ಒಂದು ನೋಡಿದರೆ ಚೆನ್ನಾಗಿರುತ್ತೆ. ಅದು ನಮಗೂ ಒಳ್ಳೆಯದು, ಅವನಿಗೇನಲ್ಲ. ಯಾಕೆಂದರೆ ಅಲ್ಲಿ ಕ್ರೈಮ್ ಅಂದರೆ ಏನು, ನಾವೆಲ್ಲ ಅಂದುಕೊಂಡಿರೋದೇನು, ಜೂರಿಸ್ಪ್ರುಡೆನ್ಸ್ ಓದಿ ಅಲ್ಲಿ ಇರೋದೇನು, ಬಹಳ ವಿಶಿಷ್ಟವಾದ ಕೊಡುಗೆಗಳಿದೆ ಅಲ್ಲಿ. ಇರಲಿ, ಅದನ್ನು ಮುಂದೆ ತಾತ್ಪರ್ಯ ನಿರ್ಣಯದ ಚಿಂತನೆಯಲ್ಲಿಯೋ ಅಥವಾ ಬೇರೆ ಬಗ್ಗೆಯೋ ಹೇಳೋಣ. ಒಟ್ಟಾರೆ ಅವತ್ತೂ ಕೂಡ ಹಾಗೇ ಇತ್ತು ಪರಿಸ್ಥಿತಿ, ಬರಲಿಲ್ಲ. ಆಚಾರ್ಯರು ಒಮ್ಮೆ ಜೋರಾಗಿ ಬೈದ್ರಂತೆ, ವಿದ್ವಾಂಸಕ್ವ ಕುಹರ ಕೂಪದರ್ದುರಾಭಾ. ಯಾರದು? ಬಾವಿಯ ಕಪ್ಪೆಯಂತೆ ಇರುವ ವಿದ್ವಾಂಸರು ಎಲ್ಲಿದ್ದಾರೆ ಅವರು ಅಂತ. ಆಗ ಬಂದರು, ಕೂಡಲೇ ಒಂದು ಮಂತ್ರವನ್ನು ಕೇಳಿದ್ರು. ಅವ್ರಿಗೇನನ್ನಿಸಿತ್ತು ಅಂದರೆ, ಸನ್ಯಾಸಿಗಳಿಗೆ ಸಾಮಾನ್ಯ ಕರ್ಮಕಾಂಡದ ಅರ್ಥ ಗೊತ್ತಿರೋದಿಲ್ಲ, ಅದರಿಂದಾಗಿ ಅದ್ರ ಬಗ್ಗೆ ಪ್ರಶ್ನೆ ಕೇಳೋಣ ಅಂತ. ಅದು ಅಥರ್ವ ವೇದದಲ್ಲಿ ಕುಂತಾಪ ಸೂಕ್ತ ಅಂತ ಒಂದು ಭಾಗ ಬರುತ್ತೆ. ಆ ಕುಂತಾಪ ಸೂಕ್ತದ ಬಗ್ಗೆ ಆಚಾರ್ಯರನ್ನು ಕೇಳಿದ್ರು. ಕೂಡಲೇ ಆಚಾರ್ಯರು ಅದರ ಅರ್ಥವನ್ನು ಹೇಳಿದ್ರು, ಬರ್ಕೊಳ್ಳಿಲ್ಲ. ಇದನ್ನು ಹೇಳ್ತಾರೆ, ಕುಂತಾಪ ಸೂಕ್ತಕ್ಕೆ ಅರ್ಥವನ್ನು ಅವರು ಬರ್ಕೊಳ್ಳಿಲ್ಲ. ಆದರೆ ಅಮೂಲ್ಯ ಅನ್ನುವ ಎಚ್ಚರ ಇತ್ತು. ಒಂದು ಪ್ರಜ್ಞಾಪೂರ್ವಕವಾಗಿ ಒಂದು ವೇದದ ವ್ಯಾಖ್ಯಾನ ಕಣ್ಮರೆಯಾಗಿ ಹೋಯಿತು.
ಉಪೇಕ್ಷೆಯಿಂದ, ಅಹಂಕಾರದಿಂದ. ಪ್ರಜ್ಞಾಪೂರ್ವಕವಾಗಿ ಆಚಾರ್ಯ ಹೇಳಿದ್ರು ಅವ್ರು ಬರ್ಕೊಳ್ಳಿಲ್ಲ ಅವರು. ಆದರೆ ಗುರುಗಳು ಮಧ್ವವಿಜಯದ ಟೀಕೆಯಲ್ಲಿ ಆ ಕುಂತಾಪ ಸೂಕ್ತದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ರೀತಿ ಅವರು ಹೇಳಿದ ಉಲ್ಲಿಖಿತವಾಗಿರುವ ಆದರೆ ನಮ್ಮ ಕಣ್ಣು ಮುಂದೆ ಸಿಗದ ಸೂಕ್ತದ ಅರ್ಥವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕುಂತಾಪ ಸೂಕ್ತ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಾದ ಮೇಲೆ ಖಂಡಾರ್ಥ ನಿರ್ಣಯ. ಆ ಖಂಡಾರ್ಥ ನಿರ್ಣಯಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಮ್ಮ ಗುರುಗಳ ಎಲ್ಲ ವ್ಯಾಖ್ಯಾನಕ್ಕೂ ಚಂದ್ರಿಕಾ ಅಂತ ಹೆಸರು. ಯಾಕೆ ಅಂದರೆ ಅವರು ವ್ಯಾಸತೀರ್ಥರ ಚಂದ್ರಿಕಾವನ್ನು ಬಹಳ ಇಷ್ಟಪಟ್ಟಿದ್ದರು. ಆದ್ದರಿಂದ ಅದಕ್ಕೆ ಎಲ್ಲವೂ ನೋಡಿ, ನಿರ್ಣಯ ಭಾವ ಚಂದ್ರಿಕಾ, ಖಂಡಾರ್ಥ ಚಂದ್ರಿಕಾ, ಆ ರೀತಿ ಎಲ್ಲವೂ, ತಾತ್ಪರ್ಯ ಚಂದ್ರಿಕಾ, ಎಲ್ಲವೂ ಚಂದ್ರಿಕಾ ಅಂತನ್ನುವ ಒಂದು ಕಾಮನ್. ಹೇಗೆ ರಾಘವೇಂದ್ರ ಸ್ವಾಮಿಗಳ 40 ಗ್ರಂಥಗಳನ್ನು ಭಾವದೀಪ ಅಂತ ಹೇಳಬಹುದೋ ಹಾಗೆ ಇವರದ್ದು ಎಲ್ಲ ಗ್ರಂಥಗಳು ಚಂದ್ರಿಕಾ, ಎಲ್ಲ ಗ್ರಂಥಗಳು ಸೇರಿ ಚಂದ್ರಿಕಾ. ಹೀಗಾಗಿ ಇಮ್ಮಡಿ ಚಂದ್ರಿಕಾಚಾರ್ಯ ಅಥವಾ ಮುಮ್ಮಡಿ ಚಂದ್ರಿಕಾಚಾರ್ಯ ಅಂತ ಹೇಳಬಹುದು. ಮೊದಲನೇ ಚಂದ್ರಿಕಾಚಾರ್ಯರು ಯಾರು ಅಂದರೆ ವ್ಯಾಸತೀರ್ಥರು. ಅದಾದ ಮೇಲೆ ಚಂದ್ರಿಕಾ ಅನ್ನುವ ಸಾಮೂಹಿಕ ಗ್ರಂಥನಾಮವನ್ನು ಕೊಟ್ಟಿರೋದ್ರಿಂದ ಇವು ಉಪನಿಷತ್ ಚಂದ್ರಿಕಾ ಹೀಗೆ. ಅದರಿಂದಾಗಿ ಇಮ್ಮಡಿ ಚಂದ್ರಿಕಾಚಾರ್ಯರು ಅಂತ ಗುರುಗಳನ್ನು ಹೇಳಬಹುದು. ಅದರಿಂದ ವೇದದ ಸಮಗ್ರ ಮುಖಗಳಿಗೆ ವ್ಯಾಖ್ಯಾನವನ್ನು ಬರೆದ ಮಧ್ವರ ದಾರಿಯಲ್ಲಿ ಗುರುಗಳು ಸಾಗಿ ಎಲ್ಲಕ್ಕೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಕಡೆಗೆ ಟಿಪ್ಪಣಿಯನ್ನಾದರೂ ಬರೆದಿದ್ದಾರೆ. ಇನ್ನು ಉಪನಿಷತ್ತಿಗೆ ನಾವು ಬರಬೇಕು. ವೇದ, ಬ್ರಾಹ್ಮಣ, ಆರಣ್ಯಕ ಇಷ್ಟಾದ ಮೇಲೆ ಉಪನಿಷತ್ತು. ಉಪನಿಷತ್ತಿನ ಏನೊಂದು ಭಾಷ್ಯಗಳಿದೆ ಅದನ್ನು ಕೊಟ್ಟದ್ದು ಮೊದಲನೆಯ ವಾಲ್ಯೂಮಿನಲ್ಲಿ. ಅದರಲ್ಲಿ ಮೊದಲನೆಯದ್ದು ಮಹೈತರೇಯ ಉಪನಿಷತ್ತು ಅಂತ, ಸಂಹಿತೆಗೆ ಸಂಬಂಧಪಟ್ಟ ಉಪನಿಷತ್ತು. ಮತ್ತು ಆತ್ಮೋಪನಿಷತ್ತು ಎರಡು ಸೇರಿ ಮಹಾಐತರೇಯ ಉಪನಿಷತ್ತು ಅಂತ ಬಹಳ ದೊಡ್ಡದು. ಆ ಮಹೈತರೇಯ ಉಪನಿಷತ್ತು ಮಧ್ವಾಚಾರ್ಯರಿಗೂ ಬಹಳ ಪ್ರಿಯ, ಗುರುಗಳಿಗೂ ಬಹಳ ಪ್ರಿಯ. ಆದರೆ ಅದಕ್ಕೆ ಇರುವ ವ್ಯಾಖ್ಯಾನ ಗುರುಗಳದ್ದು ಸ್ವಲ್ಪನೇ ಇರೋದು, ಮಧ್ವಾಚಾರ್ಯರದ್ದು ವಿಸ್ತಾರವಾಗಿ ಇದೆ. ಮಹಾಐತರೇಯ ಉಪನಿಷತ್ ಭಾಷ್ಯ ಅಂತ. ಅದರಲ್ಲಿ ಸಂಹಿತೆ ಮತ್ತು ಉಪನಿಷತ್ತನ್ನು ಬೆಸೆಯುವ ಬಗೆ ಇದೆ. ಸಾಮಾನ್ಯವಾಗಿ ಸಂಹಿತೆ ಎಲ್ಲ ಕರ್ಮಕಾಂಡ, ಅದೇನು ದೇವರ ಬಗ್ಗೆ ಹೇಳೋದಿಲ್ಲ. ಆ ಸಂಹಿತೆಗೂ ಪ್ರಾತಃಸವನ, ಮಧ್ಯಂದಿನ ಸವನ, ಸಾಯಂ ಸವನಗಳಿಗೂ ನಮ್ಮ ದೈನಂದಿನ ಅಧ್ಯಾತ್ಮದ ಚಿಂತನೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದ ಕಾಲ. ಆಗ ಆಚಾರ್ಯರು ಬಂದರು, ಇಲ್ಲ, ಆ ಪ್ರಾತಃಸವನ, ಮಧ್ಯಂದಿನ ಸವನ, ಸಾಯಂ ಸವನ ಅದರ ಫಲವನ್ನು ಇವತ್ತಿಗೂ ಅನುಭವಿಸಬಹುದು. ಹೇಗೆ ನೋಡಿ, 3 ಸವನ ಇದೆ. ಬೆಳಗ್ಗೆ ಆರಾಧನೆ ಮಾಡುವಾಗ 2 ಶಸ್ತ್ರಗಳನ್ನು ಬಳಸಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು ಹಿಂದಿನವರು. ಒಂದು ಆಜ್ಯ ಶಸ್ತ್ರ, ಇನ್ನೊಂದು ಪ್ರೌಗ ಶಸ್ತ್ರ ಅಂತ. ಎರಡನೆಯದ್ದು ಮಾಧ್ಯಂದಿನ ಸವನ. ಅದರಲ್ಲಿ 2 ಶಸ್ತ್ರಗಳನ್ನು ವೈದಿಕರು ಬಳಸ್ತಾರೆ, ನಿಷ್ಕೇವಲ್ಯ ಶಸ್ತ್ರ, ಆತ್ಮಶಸ್ತ್ರ ಅಂತ. ಇನ್ನು ನಂತರ 3ನೆಯ ಸವನದಲ್ಲಿ ವಿಶ್ವೇದೇವ ಶಸ್ತ್ರ, ಮರುತ್ವತೀಯ ಶಸ್ತ್ರ. ಇದರಲ್ಲಿ ನಡುವಣ ಭಾಗ ಇದೆಯಲ್ಲ, ಮಾಧ್ಯಂದಿನ ಸವನ, ಅಲ್ಲಿ ಬಳಸುವ 2 ಶಸ್ತ್ರಗಳು. ಶಸ್ತ್ರ ಅಂದರೆ ಸ್ತೋತ್ರ ಸಮೂಹ ಅಂತ. ಆ ನಿಷ್ಕೇವಲ್ಯ ಶಸ್ತ್ರ ಏನಿದೆ ಅದರಲ್ಲಿ 1000 ಬೃಹತಿಗಳನ್ನು ಬಳಸಬೇಕು.
ಆ 1000 ಬೃಹತಿಗಳ ಸಾರ ಏನಿದೆ ಅದು ವಿಷ್ಣು ಸಹಸ್ರನಾಮ. ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಮೂಲಕ ನೀವು ವೈದಿಕ ಯಾಗದ ಫಲ ಏನಿದೆ ಅದನ್ನು ಅನುಭವಿಸಬಹುದು ಅಂತಂದರು. ಆ ನಿಷ್ಕೇವಲ್ಯ ಶಸ್ತ್ರ ಮತ್ತು ವಿಷ್ಣು ಸಹಸ್ರನಾಮ ಅವೆರಡರ ಒಂದು ಸಮನ್ವಯವನ್ನು ತೋರಿಸಿದ್ದು ಮಧ್ವಾಚಾರ್ಯರು. ತನ್ಮೂಲಕ ವಿಷ್ಣು ಸಹಸ್ರನಾಮಕ್ಕೆ ನಾಮಚಂದ್ರಿಕಾ ಅಂತನ್ನುವ ವ್ಯಾಖ್ಯಾನವನ್ನು ಗುರುಗಳು ಬರೆದರು. ಅದರಲ್ಲಿ ವಿಶ್ವ ಅನ್ನುವ ಶಬ್ದಕ್ಕೆ 125 ಅರ್ಥಗಳನ್ನು ಗುರುಗಳು ಬರೆದಿದ್ದಾರೆ. 125 ಅರ್ಥ ಅಂದರೆ ಮಧ್ವಾಚಾರ್ಯರ ಮಾತು ಏನಿದೆ ಅದು ಹುಸಿಯಲ್ಲ, ನಮ್ಮ ಅನುಭವಕ್ಕೂ ಬರಬಹುದು, ನಾನು ಸ್ವಲ್ಪ ಮಾತ್ರ ನಿಮಗೆ ತೆರೆದಿಟ್ಟಿದ್ದೇನೆ ಅಂತ. ವಾಸ್ತವವಾಗಿ ಮಧ್ವಾಚಾರ್ಯರು ಕೇರಳದ ದೇವಸ್ಥಾನವೊಂದರಲ್ಲಿ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಇದೇ ಹೇಳಿದ್ದು, ವೇದದ ಬಗ್ಗೆ ಹೇಳಿದಾಗ ಅಲ್ಲಿ ಅವರು ಹೇಳಿದ್ರು, ನೀವು ಹೇಳಿದ ಅರ್ಥ ಅಲ್ಲ, ಬೇರೆ ಅರ್ಥ. ಆಚಾರ್ಯರು ಹೇಳಿದ್ರು, ಇಲ್ಲ, ವೇದಕ್ಕೆ 3 ಅರ್ಥ ಇದೆ, ಒಂದು ಅರ್ಥ ನೀವು ತಿಳ್ಕೊಂಡಿದ್ದೀರಾ, ಇನ್ನೊಂದು ಅರ್ಥ ನಾನು ಹೇಳಿದ್ದೇನೆ ಅಂತ. ಅದಕ್ಕೆ ಹಾಗೆ ಹೇಳುವಾಗ ವೇದಕ್ಕೆ 3 ಅರ್ಥ ಅದೇ ಗೊತ್ತಲ್ಲ, ಅದು ಹೇಳಿದಾಗ ಸಹಸ್ರನಾಮಕ್ಕೆ 100 ಅರ್ಥ ಹೇಳಿ ನೋಡೋಣ ಹಾಗೆ ಚಾಲೆಂಜ್ ಮಾಡಿದಾಗ ಯಾವ ರೀತಿ ಅರ್ಥ ಹೇಳಿದ್ರು ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ದಾಖಲೆ ಮಾಡಿದ್ದಾರೆ. ಮಧ್ವವಿಜಯ ಅನ್ನೋದು ಆ ದಾಖಲಾತಿ ಅದು ಭಾವುಕವಾದ್ದೇನಲ್ಲ, ಅವರು ಬಹಳ ಕೆಲಸ ಮಾಡಿದ್ದಾರೆ. ಏಕೆಂದರೆ ಕಡೆಯಲ್ಲಿ ಅವರು ಹೇಳ್ತಾರೆ, ಪ್ರಾಯೇಣ ನೈಕ ಮಾತ್ರೋಕ್ತ ಕಥಿತ ಇಹ ಸರ್ವಶಃ ಅಂತ ಹೇಳಿ, ದ್ವಯೋರ್ ವಕ್ತರೋರ್ ವಿರೋಧೇತು ಸ್ವೀಕೃತ ಪ್ರಬಲಸ್ಯ ಗೀಹಿ. ಸುಮಾರು 30 ವರ್ಷಗಳ ವರ್ಕಿಂಗ್ ಆನ್ ಇಟ್ ಅಂತ ಹೇಳ್ತಾರಲ್ಲ, ಈಗ ಪಾಶ್ಚಾತ್ಯರೆಲ್ಲ ಹೇಳ್ತಾರಲ್ಲ, ನಾನು ಈ ಕೃತಿಗೆ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಆ ತರಹ ಕೆಲಸ ಮಾಡಿ ನಿರಂತರವಾಗಿ ಎಲ್ಲರನ್ನ ಕೇಳಿ ಆಚಾರ್ಯರ ಪ್ರತ್ಯಕ್ಷದರ್ಶಿಗಳು ಅವರಿಂದ ತೆಗೆದದ್ದು. ಹೀಗಾಗಿ ಭಾವುಕ ಅಂತ ಎಣಿಸ್ಬೇಕಿಲ್ಲ ಅಂತ ಅವರೇ ಹೇಳ್ತಾರೆ, ಕಾವ್ಯಶ್ರೀಯೇವ ಗುರುಕೀರ್ತಯೇವ. ಆದರೆ ನಮ್ಮಲ್ಲಿ ಬಹಳ ಹಿರಿಯರಿಗೂ ಕೂಡ, ಎಸ್ ಕೆ ರಾಮಚಂದ್ರಾಯರಂತಹ ಹಿರಿಯರಿಗೂ ಕೂಡ ಅದರಲ್ಲಿ ವಿಶ್ವಾಸ ಮೂಡಲಿಲ್ಲ. ಅದು ಅವ್ರದ್ದೇನೋ ಕಾರಣಗಳಿರಬಹುದು. ಆದರೆ ನಾನು ಇಲ್ಲಿ ಹೇಳಿದ್ದನ್ನು ನಾನು ಕೆಲಸ ಮಾಡಿ ಹೇಳಿದ್ದೇನೆ, ಸುಮ್ಮನೆ ಹೇಳಿದ್ದಲ್ಲ ಅಂತ ಹೇಳಿ ಅವರು ಖಚಿತವಾಗಿ ಪಂಡಿತಾಚಾರ್ಯರು ಹೇಳಿದ್ದಾರೆ ಕಡೆಯಲ್ಲಿ. ಅದರಿಂದಾಗಿ ಅವ್ರದ್ದೇ ಮಾತನ್ನು ತಗೊಳ್ಳೋದಾದರೆ, ಶಬ್ದ ಪ್ರಾಮಾಣ್ಯ ಅಂತ ಹೇಳಿದ್ನಲ್ಲ, ಅದರ ಮಾತಿನಲ್ಲಿ ತಗೊಳ್ಳೋದಾದರೆ ಅವರು ಅನುಭವಿಸಿದ್ದನ್ನು, ಅವರು ಕೇಳಿದ್ದನ್ನು ನಿರೂಪಣೆ ಮಾಡಿದ್ದಾರೆ. ಮತ್ತು ಅವರ ಅಪ್ಪನ ಹತ್ರ ಕೇಳಿದ್ದಾರೆ, ಅವರ ದೇಶಾದ್ಯಂತ ಸಂಚರಿಸಿ ಅವರ ಆಚಾರ್ಯರ ಆ ಮಹಿಮೆಯನ್ನು ಕಂಡವರು ಎಷ್ಟೋ ಬಿಟ್ಟಿದ್ದಾರೆ, ಎಷ್ಟನ್ನೋ ಅಲ್ಲಿ ಕೆಳಗಡೆ ಹೇಳ್ತಾರೆ. ಪ್ರಕಾಶಿಕ ಅಂತ ಅವರೇ ಭಾವಪ್ರಕಾಶಿಕ ಅಂತ ಬರೆದಿದ್ದಾರೆ. ಆಮೇಲೆ ಪ್ರಮೇಯ ನವಮಾಲಿಕ, ಇವತ್ತು ಅದನ್ನು ಅಣುಮಧ್ವವಿಜಯ ಅಂತ ಕರೀತಾರೆ. ಆ 3 ಕೃತಿಗಳಲ್ಲಿ ಮಧ್ವರನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಆ 3 ಕೃತಿಗಳನ್ನು ಚಂದ ಮಾಡಿ ಗುರುಗಳು ಬರೆದಿದ್ದಾರೆ. ಅದರಿಂದಾಗಿ ಈ ಒಟ್ಟು ಕೃತಿ ಏನಿದೆ ವೇದಕ್ಕೆ ಸಂಬಂಧಪಟ್ಟದ್ದು, ಅದರಲ್ಲಿ ಮಹೈತರೇಯಕ್ಕೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಆಗಿ ಕೆಲಸ ಆಗಿ ನಮ್ಮ ಕಣ್ಮುಂದೆ ಇದೆ. ಮಹೈತರೇಯಕ್ಕೆ ನೇರವಾಗಿ ಗುರುಗಳೇನು ಬರೀಲಿಲ್ಲ, ಆದರೆ ಮಹೈತರೇಯಕ್ಕೆ ಸಂಬಂಧಪಟ್ಟ ಹಾಗೆ ಸುತ್ತಮುತ್ತಲೂ ಇರುವುದನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಹೇಳುವ ನಾಡಿ ವಿಜ್ಞಾನ ಆಗಿರಬಹುದು, ಛಂದೋ ವಿಜ್ಞಾನ ಆಗಿರಬಹುದು, ಎಲ್ಲದರ ಬಗ್ಗೆ ಅವರು ಅಧಿಕೃತವಾಗಿ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ಹೇಳಿ ಆ ಐತರೇಯ ಉಪನಿಷತ್ತು ಇನ್ನೇನು ಮುಗಿಲಿಕ್ಕೆ ಬರುವಾಗ ಸಂಹಿತೋಪಾಸನೆ ಆದ ಮೇಲೆ ಒಂದಿಷ್ಟು ಭಾಗ ಇದೆ, ಅದಕ್ಕೆ ವ್ಯಾಖ್ಯಾನ ಬರಿತೇನೆ ಅಂತ ಹೇಳಿದರು. ಸ್ವಲ್ಪ ಆಗಿದೆ ಅಂತ ಕೂಡ ಗುರುಗಳು ಹೇಳಿದರು, ಅದಿವಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಬರೆದಿದ್ದಾರೆ, ತುಂಡಾಗಿ ಉಪನಿಷತ್ತಿಗೂ ಬರೆದಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ತೆರೆದು ಹೇಳಿದ್ದಾರೆ. ಗೋಖಲೆಯಲ್ಲಿ ಒಮ್ಮೆ ಆಗಿದೆ, ಆಮೇಲೆ ಇದರಲ್ಲಿ
ಅಂಬಲಪಾಡಿ ದೇವಸ್ಥಾನದಲ್ಲಿ ಆಗಿದೆ, ನಂದ್ಯಾಲದಲ್ಲಿ ಆಗಿರಬೇಕು, ಅದು ಬಿಟ್ಟರೆ ಅನಂತೇಶ್ವರದಲ್ಲಿ ಆಗಿದೆ. ಹೀಗೆ 4 ಬಾರಿ ಅವರು ಮಹೈತರೆಯ ಉಪನಿಷತ್ತನ್ನು ಚೆನ್ನಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಹೀಗೆ ಉಪನಿಷತ್ ಭಾಷ್ಯ ಆಯಿತು. ಇದಾದ ಮೇಲೆ ಬೃಹದಾರಣ್ಯಕ. ಈ ಬೃಹದಾರಣ್ಯಕ ಉಪನಿಷತ್ತು ಏನಿದೆ, ಶತಪಥ ಬ್ರಾಹ್ಮಣದಲ್ಲಿ 100 ಅಧ್ಯಾಯಗಳಿದೆ. ತೈತ್ತಿರೀಯ ಸಂಹಿತೆ, ತೈತ್ತಿರೀಯ ಸಂಹಿತೆಗೆ ತೈತ್ತಿರೀಯ ಬ್ರಾಹ್ಮಣ, ಅದಾದ ಮೇಲೆ ಶತಪಥ ಬ್ರಾಹ್ಮಣ, ಆರಣ್ಯಕವನ್ನು ತೈತ್ತಿರೀಯ ಬ್ರಾಹ್ಮಣ, ತೈತ್ತಿರೀಯ ಆರಣ್ಯಕ ಇದೆ. ಆ ಯಜುರ್ವೇದದಲ್ಲಿ ಒಂದು ಪಂಗಡ ಶುಕ್ಲ ಯಜುರ್ವೇದ ಅಂತ. ಶುಕ್ಲ ಅಂದರೆ ಬ್ರಾಹ್ಮಣ ಭಾಗವಿಲ್ಲದೇ ಇರೋದು ಅಂತ ಅರ್ಥ. ಬ್ರಾಹ್ಮಣ ಭಾಗ ಅಂದ್ರೇನು, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳೋದು. ವೇದ ಸಂಹಿತೆ ಇದೆ, ಆ ಸಂಹಿತೆಯನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಏನಿದೆ ಅದನ್ನು ಬ್ರಾಹ್ಮಣ ಅಂತ ಕರೀತಾರೆ. ಆ ಬ್ರಾಹ್ಮಣ ಭಾಗ ಇಲ್ಲದೇ ಇರೋದು ಅದು ಶುಕ್ಲ ಯಜುರ್ವೇದ. ಆ ಶುಕ್ಲ ಯಜುರ್ವೇದದ ಬ್ರಾಹ್ಮಣ ಆರಣ್ಯಕ ಎರಡನ್ನೂ ಒಳಗೊಂಡದ್ದು ಶತಪಥ ಬ್ರಾಹ್ಮಣ. 100 ಅಧ್ಯಾಯಗಳಿದೆ ಅದರಲ್ಲಿ. ಆ 100 ಅಧ್ಯಾಯದಲ್ಲಿ 93ನೇ ಅಧ್ಯಾಯದಿಂದ 99ನೇ ಅಧ್ಯಾಯದವರೆಗೆ ಏನಿದೆ ಅದನ್ನೇ ಇವತ್ತು ಬೃಹದಾರಣ್ಯಕ ಉಪನಿಷತ್ತು ಅಂತ ಕರೆಯೋದು. ಆ ಬೃಹದಾರಣ್ಯಕ ಉಪನಿಷತ್ತಿಗೆ ಮಧ್ವರ ವಿಸ್ತಾರವಾದ ವ್ಯಾಖ್ಯಾನ ಇದೆ. ಅದಕ್ಕೆ ಎಷ್ಟು ವಿಸ್ತಾರ ಅಂದರೆ ಅದನ್ನು ಬೃಹತ್ ಭಾಷ್ಯ ಅಂತ ಕರೀತಾರೆ. ಅಶ್ವಮೇಧ, ರಾಜಸೂಯ, ಈ ದೊಡ್ಡ ದೊಡ್ಡ ಯಾಗಗಳ ರಹಸ್ಯವನ್ನು ತೆರೆದಿಡುವಂತಹ ಅಂಶಗಳೆಲ್ಲ ಅಲ್ಲಿ ಇದೆ. ಇದರ ಬಗ್ಗೆ ಬಹಳ ಮಾತನಾಡಬೇಕು. ಈಗ 5 ನಿಮಿಷ ಉಳಿದಿದೆ, ಅದರಿಂದಾಗಿ ಇದನ್ನು ನಾನು ನಾಳೆಗೆ ಹಾಕ್ತೇನೆ. ಅದರಿಂದಾಗಿ ಈಗ ಈ ಹೊತ್ತಿನ ಒಂದು ಚಿಂತನೆಯನ್ನು ಬೃಹದಾರಣ್ಯಕದ ಪ್ರಾಥಮಿಕ ಪರಿಚಯಕ್ಕೆ ನಾನು ನಿಲ್ಲಿಸಿ, ಯಾಕೆಂದರೆ ನಾನು ಬ್ರಾಹ್ಮಣ ಇಲ್ಲ ಶುಕ್ಲ ಅಂತ ಹೇಳಿದಾಗ ಹಲವಾರು ಮೋರೆಗಳಲ್ಲಿ ಪ್ರಶ್ನೆ ಬಂತು. ಬ್ರಾಹ್ಮಣ ಅಂದರೆ ಏನು, ಅದನ್ನು ವಿವರಿಸಲೇ ಇಲ್ಲ ಇವನು, ಅದನ್ನೆಲ್ಲ ಹೇಳುವ. ಅದನ್ನು ಮತ್ತೆ ಹೇಳಿ ಮತ್ತೆ ಮುಂದುವರಿಸೋಣ. ಈಗ ಈ ಚಿಂತನೆಯನ್ನು ಗುರುಗಳನ್ನು ನೆನಪಿಸಿಕೊಳ್ತಾ ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ.